ಜನ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಏನು ಅಂತಂದ್ರೆ, ಇವ್ರು ನನ್ನ ಸೋಲ್‌ಮೇಟಾ? ಅಥವಾ ಇದು ವೇಸ್ಟ್ ಆಫ್ ಟೈಮಾ? ಇದಕ್ಕೆ ನಿಜವಾಗ್ಲೂ ಉತ್ತರ ಸಿಗುತ್ತಾ? ಯಾವುದೋ ಒಂದು ಜನ್ಮದಲ್ಲಿ ಈ ವ್ಯಕ್ತಿಗೆ ನೀವು ನೋವನ್ನ ಕೊಟ್ಟಿದ್ದೀರ. ಅದ್ ಟ್ಯಾಕ್ಸ್‌ನ ಇವ್ರು ರೀಪೇ ಮಾಡ್ಲೇಬೇಕು. ಹ್ಮ್. ಅದಕ್ಕೆ ಅಂತ ವ್ಯಕ್ತಿ ಇವ್ರ ಲೈಫಲ್ಲಿ ಬರ್ತಾರೆ. ಈ ಸೋಷಿಯಲ್ ಫೋರಮ್ ಅಲ್ಲಿ ರಿಸರ್ಚ್ ಮಾಡ್ತಾ ಆಸ್ಟ್ರಾಲಜಿ, ನ್ಯೂಮರಾಲಜಿ ಅಥವಾ ಟ್ಯಾರೋ ಕಾರ್ಡ್ ರೀಡರ್ಸ್ ಅಲ್ಲಿ ಆಮ್, ಕೇಳ್ಬರುವಂತಹ ಒಂದು ಫ್ರೀಕ್ವೆಂಟ್ ಕ್ವಶನ್ ಅಥವಾ ತುಂಬಾ ಜನ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಏನು ಅಂತಂದ್ರೆ, ಇವ್ರು ನನ್ನ ಸೋಲ್‌ಮೇಟಾ? ಅಥವಾ ಫ್ಲಿಂಗ್ ಅಥವಾ ಇದು ವೇಸ್ಟ್ ಆಫ್ ಟೈಮಾ? ಇಲ್ಲ ಅಂದ್ರೆ ನನ್ನ ಪಾರ್ಟ್ನರ್ ಡಬಲ್ ಡೇಟ್ ಮಾಡ್ತಿದಾರಾ? ಇದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಂತೆ. ಇದನ್ನ ಹೌದು. ನೋಡಿ ನಂಗೂ ಶಾಕ್ ಆಯ್ತು. ಅಂದ್ರೆ ಪ್ರಾಬಬ್ಲಿ ಅವ್ರಿಗೆ ಏನ್ ಕಾಣಿಸ್ತಾ ಇಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಆಸೆ ಪಡ್ತಿದ್ದಾನೆ. ಇದು 3 ಅಂದ್ರೆ ಫಾರ್ಚ್ಯೂನ್ ಟೆಲ್ಲಿಂಗ್ ಅಥವಾ ಭವಿಷ್ಯ ಏನ್ ಹೇಳ್ತಾರೆ, ಎಲ್ಲಾದ್ರಲ್ಲೂನು ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಅಂತೆ. ಇದಕ್ಕೆ ನಿಜವಾಗ್ಲೂ ಉತ್ತರ ಸಿಗುತ್ತಾ? ನಾನ್ ಹೇಳೋದಿಷ್ಟೇ. ಅವ್ರ ಸೋಲ್‌ಮೇಟೋ, ಟ್ವಿನ್ ಫ್ಲೇಮೋ ಮತ್ತೊಂದು ಒಂದ್ ಫ್ಯಾನ್ಸಿ ಹೆಸರನ್ನ ಕೊಟ್ಟಿದ್ದಾರೆ. ಹ್ಮ್. ಒಪ್ಕೋತೀನಿ. ಆದ್ರೆ ಇದನ್ನ ಕಾರ್ಮಿಕ್ ಪರ್ಸೆಪ್ಷನ್ ಅಲ್ಲಿ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಹ್ಮ್. ಯಾವುದೋ ಒಂದು ಜನ್ಮದಲ್ಲಿ ಈ ವ್ಯಕ್ತಿಗೆ ನೀವು ನೋವನ್ನ ಕೊಟ್ಟಿದ್ದೀರ. ಹ್ಮ್. ಅದ್ ಟ್ಯಾಕ್ಸ್‌ನ ಇವ್ರು ರೀಪೇ ಮಾಡ್ಲೇಬೇಕು. ಹ್ಮ್. ಅದಕ್ಕೆ ಅಂತ ವ್ಯಕ್ತಿ ಇವ್ರ ಲೈಫಲ್ಲಿ ಬರ್ತಾರೆ. ಅಫೇರ್ಸ್ ಹೇಳ್ತೀವಿ ನಾವು. ಹ್ಮ್. ತುಂಬಾನೇ ನಡೀತಾ ಇರತ್ತೆ. ಆ ತರ ಕೇಸ್‌ಗಳು ನನಗ್ ತುಂಬಾ ಬಂದಿದೆ. ಹ್ಮ್. ಚೆನ್ನಾಗ್ ಸಂಸಾರ ಮಾಡ್ತಿದ್ರುನು ಈ ವ್ಯಕ್ತಿ ಯಾಕೋ ಗೊತ್ತಿಲ್ಲ ಮೇಡಮ್ ನನ್ಗೆ ತುಂಬಾ ಅಟ್ರಾಕ್ಟ್ ಆಗ್ಬಿಟ್ರು. ಹ್ಮ್. ಅವ್ರು ಬಂದ್ಮೇಲೆ ನನ್ಗೆ ಯಾಕೋ ಗೊತ್ತಿಲ್ಲ ನನ್ಗೆ ಅವ್ರು ಬಿಡಕ್ಕೆ ಆಗ್ತಾ ಇಲ್ಲ. ಹ್ಮ್. ಆದ್ರೆ ಆ ಸಂಬಂಧ ಜಾಸ್ತಿ ದಿವಸ ಉಳಿಯಲ್ಲ. ಓಕೆ. 1.5 ವರ್ಷ ಆಮೇಲೆ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಇವ್ರಿಗೆ ಅದನ್ನ ತಡ್ಕೊಳಕ್ ಆಗಲ್ಲ. ಹ್ಮ್. ಇಷ್ಟು ದಿವಸ ಆ ಪ್ರೀತಿ ಕೊಟ್ಬಿಟ್ಟು ಇವಾಗ ಸಡನ್ ಆಗಿ ಇಗ್ನೋರ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಅಂದ್ರೆ ಹ್ಮ್. ಯಾರಿಗೆ ಆಗಿರ್ಬೋದು ತುಂಬಾ ಹರ್ಟ್ ಆಗತ್ತೆ. ಹ್ಮ್. ಅರೆ ಇದರದ್ದು ಬಿಹೈಂಡ್ ರೀಸನ್ ನೋಡೋದಾದ್ರೆ ಹ್ಮ್. ನೀವು ಸಹ ಈ ವ್ಯಕ್ತಿಗೆ ಯಾವ್ದೋ ಒಂದು ಲೈಫಲ್ಲಿ ಇದೇ ತರ ಮಾಡಿರ್ತೀರ. ಅದೊಂದು ಕಾರ್ಮಿಕ್ ಅಕೌಂಟ್ ಪೆಂಡಿಂಗ್ ಇದೆ ಈ ಓಕೆ. ವ್ಯಕ್ತಿ ಜೊತೆ. ಅವ್ರು ಬಂದು ಅದೇ ವ್ಯಕ್ತಿ ಜೊತೆಗೆ. ಹೌದು ಹೌದು ಹ್ಮ್. ಹ್ಮ್. ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಸೋಲ್, ಓಕೆ. ಆ ಸೋಲ್ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ದೇಹ ಚೇಂಜ್ ಆಗ್ಬಹುದು, ಹ್ಮ್. ಸೋಲ್ ಅದೇ. ಹ್ಮ್. ಸೋಲ್ ನಿಮ್ಗೆ ಹೇಳ್ಬೇಕಂದ್ರೆ ಸಾವಿರಾರು ವರ್ಷ ಹಳೆ ಸೋಲುನು ನಾವು ಅದೇ ಮತ್ತೆ ಬರ್ತ್ ತಗೊಂಡ್ ಬಂದಿರತ್ತದು. ಹ್ಮ್. ಅದನ್ನ ಈ ಸೋಲ್ ಜೊತೆ ಆ ಟ್ಯಾಕ್ಸ್ ನ ರೀಪೇ ಮಾಡ್ಕೊಳಕ್ ಬಂದಿರುತ್ತೆ. ಬಂದು ಓಕೆ. ರೀಪೇ ಮಾಡಿ ಅದೇನ್ ಅವ್ರು ಹರ್ಟ್ ಮಾಡಿರ್ತಾರೆ ಅದನ್ನ ಕೊಟ್ಬಿಟ್ಟು ಹೋಗ್ತಾ ಇರತ್ತೆ. ಓಕೆ. ಇದು ಒಂದು ಕಾರ್ಮಿಕ್ ಲೆಸನ್ ಅಂತ ಹೇಳ್ತೀವಿ. ಸೊ ಹ್ಮ್. ಇದು ನೀವು ಸೋಲ್‌ಮೇಟಾ ಸೋಲ್‌ಮೇಟ್ ಅಂದ್ರೆ ಪ್ರೀತಿಯಲ್ಲೇ ಆಗಿರ್ಬೇಕು ಅಂತೇನಿಲ್ಲ. ನಮ್ಮ ತಾಯಿ, ತಂದೆ, ರಿಲೇಟಿವ್ಸ್ ಸಹ ನಮ್ಗೆ ಸೋಲ್‌ಮೇಟ್ಸೇ ಅವರು. ಹ್ಮ್. ಹ್ಮ್. ಇಲ್ಲಿ ಮೇಲೆ ಹೆಂಗಾಗಿರುತ್ತೆ ಅಂದ್ರೆ ಒಂದು ಸೋಲ್ ಕಾಂಟ್ರಾಕ್ಟ್ ಅಂತ ಆಗಿರುತ್ತೆ. ನಾನು ಈ ಪಾಠ ಕಲಿಯೋದು ಪೆಂಡಿಂಗ್ ಇದೆ. ಸೋಲ್ ಮೀಟಿಂಗ್ ಮಾಡ್ತಾವಂತಲ್ಲಿ. ಓಕೆ. ಈ ಪಾಠಗಳು ಕಲಿಯೋದು ನನ್ಗಿನ್ನು ಪೆಂಡಿಂಗ್ ಇದೆ. ಹ್ಮ್. ನಾನು ಯಾರ ಫ್ಯಾಮಿಲಿನಲ್ಲಿ ಹುಟ್ಟಿದ್ರೆ ನನ್ಗೆ ಈ ಪಾಠ ಕಲಿಬಹುದು ಹ್ಮ್. ಅನ್ನೋದೊಂದು ಮೀಟಿಂಗ್ ನಡೆಯುತ್ತೆ. ಹ್ಮ್. ಒಬ್ರು ಸೋಲ್ ಇಲ್ಲ ನೀನು ಈ ಫ್ಯಾಮಿಲಿನಲ್ಲಿ ಹುಟ್ಟು, ಈ ಫ್ಯಾಮಿಲಿನಲ್ಲಿ ಹುಟ್ಟಿದ್ರೆ ಇವಾಗ ಲೆಟ್ಸ್ ಸೇ ನನಗೆ ಹಣ ಬೇಕು. ಹಣದಿಗೆ ನಂಗೆ ತುಂಬಾ ಆಸೆ ಇರುತ್ತೆ. ನಾನು ದೊಡ್ಡ ಶ್ರೀಮಂತ ಆಗಬೇಕು, ತುಂಬಾ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಆ ಪಾಠ ಕಲಿಬೇಕು ಅಂದ್ರೆ ಅವರು ಬಡವನಾಗಿ ಹುಟ್ಟಬೇಕು. ಆಗ್ಲೇ ಆ ಹ್ಮ್. ಫಿನಾನ್ಸ್, ಆ ದುಡ್ಡು ಅಂತಕ್ಕಂಥದ್ದು ಅವ್ರಿಗೆ ಆ ರುಚಿ ಗೊತ್ತಾಗುತ್ತೆ. ಆ, ಅಥವಾ ಆ ಒಂದು ಎಫರ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಹ್ಮ್. ನನ್ ದುಡ್ಡು ಬೇಕು ಅಂದ್ರೆ ನೀನ್ ಬಡವನಾಗಿ ಹುಡ್ತೀಯ. ನಿನಗ್ ಪ್ರೀತಿ ಬೇಕು ಅಂತಂದ್ರೆ ಒಂದ್ ರೀತಿ ಈ ತರ ಡಿಸಪಾಯಿಂಟ್ ಮಾಡೋ ವ್ಯಕ್ತಿಗಳೇ ಬರ್ತಾರೆ. ಯಾಕಂದ್ರೆ ಫಸ್ಟ್ ನಿನ್ನಲ್ಲಿ ನೀನ್ ಪ್ರೀತಿ ಕಂಡ್ಕೋಬೇಕು. ಹ್ಮ್. ಆ ಒಂದು ಸೋಲ್ ಪರ್ಪಸ್ ಏನಿದೆ, ಸರ್ವಿಸ್ ಮಾಡೋದು, ಹ್ಮ್. ತನ್ನನ್ ತಾನ್ ಪ್ರೀತಿ ಮಾಡ್ಕೊಳ್ಳೋದು, ಹ್ಮ್. ಇದು ಅಲ್ಟಿಮೇಟ್ ಸೋಲ್ ಪರ್ಪಸ್. ಯಾವುದೇ ಸೋಲ್ ತಗೊಳ್ಳಿ, ಓಕೆ. ಹ್ಯೂಮನ್ ಸರ್ವಿಸ್ ಅಂಡ್ ಲವಿಂಗ್ ಯೋರ್ ಸೆಲ್ಫ್, ಹ್ಮ್. ಇದೆರಡೇ ಅಲ್ಟಿಮೇಟ್. ಈ ಹ್ಮ್. ಪಾಠ ಎಲ್ಲಿವರೆಗೂ ಕಲಿಯಲ್ಲ ಹ್ಮ್. ಅಲ್ಲಿ ತನಕ ಹುಟ್ಟುತ್ತಾನೆ ಇರ್ತೀವಿ. ಹ್ಮ್. 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 ಅಂಡ್ ಈ ಲೆಸನ್ ಯಾಕಂದ್ರೆ ಎಲ್ಲಾನು ಒಂದೇ ಲೈಫಲ್ಲಿ ಕಲಿಯೋದಕ್ಕಾಗಲ್ಲ. ಹ್ಮ್. ಈ ಲೈಫಲ್ಲಿ ನಾನು ಪ್ರೀತಿ ಬಗ್ಗೆ ಕಲಿತೀನಿ. ಇನ್ನೊಂದು ಜನ್ಮದಲ್ಲಿ ನಾನು ಸ್ಪಿರಿಚುಯಾಲಿಟಿ ಬಗ್ಗೆ ಕಲಿತೀನಿ. ಈ ತರ ಕಲ್ತು ಆ ಸೋಲ್ ಎಷ್ಟು ಎವಾಲ್ವ್ ಆಗಿರುತ್ತೆ ಅಂದ್ರೆ ಹ್ಮ್. ಒಂದ್ ಸಾವಿರಾರು ವರ್ಷಗಳು ಎವಾಲ್ವ್ ಆಗಿ ಕೊನೆಗೆ ನನ್ಗೆಲ್ಲ ಆಗಿದ್ಯಪ್ಪ ಅನ್ನೋವಾಗ ಅದು ಮುಕ್ತಿ ಪಡೆಯುವಂಥದ್ದು. ಓಕೆ. ಬಟ್ ನೀವು ಟ್ಯಾರೋ ಕಾರ್ಡಲ್ಲಿ ನೋಡ್ಬೇಕಾದ್ರೆ ಈ ನಿಜವಾದ ಪ್ರೀತಿ ಅಥವಾ ಟ್ರೂ ಲವ್ ಅಂತೆಲ್ಲ ಏನ್ ಹೇಳ್ತೀವಲ್ಲ, ಸೊ ಅದ್ರದ್ದು ಒಂಥರ ಗೋಚರ ಆಗುತ್ತಾ ನಿಮ್ಗೆ? ಆ ವೈಬ್ಸ್ ಗೊತ್ತಾಗತ್ತಾ? ಹಾ, ಎಸ್. ನಮ್ಗೆ ಇದು ಟ್ಯಾರೋನಲ್ಲಿ ಲವರ್ಸ್ ಕಾರ್ಡ್ ಮತ್ತೆ 2 ಆಫ್ ಕಪ್ಸ್ ಎನರ್ಜೀಸ್ ಇದೆ. ಓಕೆ. ಈ ಕಾರ್ಡ್ಸ್ ಬಂತು ಅಂತಂದ್ರೆ ಅದೊಂಥರ ಸೋಲ್ಮೇಟ್ ಕನೆಕ್ಷನ್, ಒಂದು ಟ್ರೂ ಲವ್ ಇದೆ ಅಂತ ಅರ್ಥ. ಹ್ಮ್. ಹ್ಮ್. ಅದ್ರ ಬದಲು ಈ ಡೆವಿಲ್ ಕಾರ್ಡು ಅಥವಾ ಈ ಸ್ವಾಡ್ ಸೂಟ್ ಅಲ್ಲಿ ಕೆಲವೊಂದು ನೆಗೆಟಿವ್ ಕಾರ್ಡ್ಸ್ ಇದೆ.
ಹ್ಮ್. ಆ ಥರ ಕಾರ್ಡ್ಸ್ ಏನಾದ್ರೂ ಬಂತು ಅಂದ್ರೆ ಅವ್ರ ಮೈಂಡಲ್ಲಿ ಏನೋ ಒಂದು ವಿಷಪೂರ್ವಕ ಅದು ಏನೋ ಒಂದು ನೆಗೆಟಿವ್ ಇಂಟೆನ್ಷನ್ ಇಟ್ಕೊಂಡೇ ಬಂದಿರ್ತಾರೆ ಅಂತ ಅದು ಕ್ಲಿಯರ್ ಆಗಿ ಹ್ಮ್. ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದ್ರೆ ಒಂಥರ ಕಿಂಗ್ ಆಫ್ ಪೆಂಟಿಕಲ್ಸ್ ಬರೋದು ಇದು ಬಂತು ಅಂತಾರೆ ಸಿಕ್ಕಾಪಟ್ಟೆ ಡಾಮಿನೇಷನ್. ಹ್ಮ್. ನಂಗೆ ಯಾವಾಗ ಕಿಂಗ್ ಎನರ್ಜೀಸ್ ಬಂದ್ಬಿಡುತ್ತೆ ಹ್ಮ್. ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ನೋಡಿಪ್ಪ ಇದು ಸಿಕ್ಕಾಪಟ್ಟೆ ಡಾಮಿನೇಷನ್ ಇದ್ದಾರೆ, ಹ್ಮ್. ಇವ್ರು ಯಾರಿಗೂ ಬಗ್ಗುವಂತ ವ್ಯಕ್ತಿ ಅಲ್ಲ. ರಾಜ ಹೆಂಗಿರ್ತಾನೆ ಅದೇ ತರ ಲೈಫ್ ನ ಲೀಡ್ ಮಾಡಕ್ಕೆ ಅವ್ರು ಆಸೆ ಪಡ್ತಾರೆ. ಓಕೆ. ನೀನ್ ಬಂದು ಅವ್ರಿಗೆ ಶರಣಾಗತಿ ತಗೋ ನನ್ ಕಡೆನೆ ಅವ್ರು ತಿರ್ಗೂ ನೋಡಲ್ಲ. ಹ್ಮ್. ಅಂಡ್ ತುಂಬಾ ಈ ಪೆಂಟಿಕಲ್ದು ಕಿಂಗ್ಸ್ ಏನಾದ್ರು ಬಂದ್ಬಿಡ್ತು ಅಂದ್ರೆ ಮಟೀರಿಯಲಿಸ್ಟಿಕ್ ಡಿಸೈರ್ಸ್ ತುಂಬಾ ಇರುತ್ತೆ. ಹ್ಮ್. ಹ್ಮ್. ನಾನು ಹಣ ಸಂಪಾದನೆ ಮಾಡ್ಬೇಕು. ಈ ಪೊಲಿಟಿಷಿಯನ್ಸ್ ಎಲ್ಲ ಇರ್ತಾರೆ ನೋಡಿ, ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ನನ್ನ ಹತ್ರ ಎಲ್ಲಾ ಇರ್ಬೇಕು, ಎಸ್, ಅವ್ರಿಗೆ ಪವರ್ ಇಲ್ಲ ಅಂತಂದ್ರೆ ಹಾ ಇರಕ್ಕಾಗದೇ ಇಲ್ಲ. ಆ ತರ ವ್ಯಕ್ತಿತ್ವಗಳಾಗಿರ್ತಾರೆ ಇವರು. ಹ್ಮ್. ಸೊ ನಾನು ನೇರವಾಗಿ ಹೇಳ್ಬಿಡ್ತೀನಿ, ಇವ್ರು ಪ್ರೀತಿಗೆ ಬಗ್ಗುವಂತಹ ವ್ಯಕ್ತಿಗಳಲ್ಲ. ಹ್ಮ್. ಇವ್ರು ಮಟೀರಿಯಲಿಸ್ಟಿಕ್ಸ್ ಅಥವಾ ಹಣಕಾಸು ಪ್ರಾಪರ್ಟಿ ಈ ತರ ವಿಚಾರಗಳೆಲ್ಲ ಇವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ. ಹ್ಮ್. ಸೊ ಇದು ಬೆಟರ್ ಬಿಟ್ಬಿಟ್ರೇನೆ ಒಳ್ಳೇದು ಹ್ಮ್. ಆ ತರ.